ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವು ಇವತ್ತೊಂದು ತೋಟದಲ್ಲಿದ್ದೀವಿ. ಈ ತೋಟದಲ್ಲಿ ರೈತರೇ ಸ್ವತಃ ಅವರೇ ಒಂದು ಕೃಷಿ ಹೊಂಡನ ಮಾಡಿಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆಲ್ಲ ಕೃಷಿ ಹೊಂಡ, ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ. ಇದನ್ನು ಡೈಮೆನ್ಷನ್ ಹೇಳ್ಬಿಡ್ತೀನಿ. ಇದೊಂದು 20 ಅಡಿ ಅಗಲ ಇದೆ, ಒಂದು 15 ಅಡಿ ಆಳ ಇದೆ, ಜೊತೆಗೆ ಒಂದು 12 ಅಡಿ ಈ ರೀತಿ ಬರುತ್ತೆ, ಉದ್ದ ಬರುತ್ತೆ. ಸೊ ಈ ರೀತಿ ಮಾಡ್ಕೊಂಡಿವರು ಸರಿಸುಮಾರು 1,25,000 ಲೀಟ್ರಷ್ಟು ಕೆಪಾಸಿಟಿ ಟ್ಯಾಂಕಲ್ಲಿದೆ. ಈಗ ಸುಮಾರು ತೋಟಗಳಿಗೆ ಸಂಪೂರ್ಣ ಸಾಕು ಅಂತ ಹೇಳ್ತಾ ಇದ್ದಾರೆ. ಡ್ರಿಪ್ ಇರಿಗೇಷನಿಂದ ಅವರು ನೀರನ್ನ ಬಳಸ್ಕೊತಾ ಇದ್ದಾರೆ. ಬೇಸಿಗೆಯಲ್ಲಿ ಈ ಥರ ಸಿಸ್ಟಮ್ ಮಾಡ್ಕೊಂಡಿರೋದ್ರಿಂದ ಅವರಿಗೆ ನೀರಿನ ಸಮಸ್ಯೆ ಆಗಿಲ್ಲ. ಇದೇ ನೀರಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬಳಸ್ಕೊತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಹೇಳ್ತೀವಿ ನೀರಿಲ್ಲ ಅಂತ ಹೇಳ್ತೀವಿ. ತೋಟಗಳಲ್ಲಿ ಬೋರ್ ಫೇಲ್ ಆಯಿತು, ಅದು ಬೋರ್ ನೀರು ಕಡಿಮೆ ಆಯಿತು ಅಂತ ಹೇಳ್ತೀವಿ. ಈ ಥರ ಒಂದು ಕೃಷಿ ಹೊಂಡನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀರಿನ ಸಮಸ್ಯೆ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ನೀವು ಮಾಡ್ಕೋಬಹುದು. ಮಳೆಗಾಲದಲ್ಲಿ ಇರೋ ನೀರನ್ನು ಇಲ್ಲಿ ಶೇಖರಣೆ ಮಾಡಬಹುದು. ಅಥವಾ ಇನ್ನೊಂದಲ್ಲಿ ಬೋರಲ್ಲಿ ನೀರಿದ್ದರೆ ಬೇಸಿಗೆ ಮೊದಲಲ್ಲೇ ನೀವು ನೀರನ್ನು ಇದು ಡಂಪ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಿಟ್ಟು ನೀರು ಹೊಡೆಯೋಂಥ ಪ್ರಾಬ್ಲಮ್ಮು ಬರೋದಿಲ್ಲ. ಸೊ ಆವಾಗ ಏನಾಯ್ತು, ಎಲ್ಲ ಗಿಡಗಳಿಗೂ ಸಮ ಪ್ರಮಾಣದಲ್ಲಿ ನಿಮಗೆ ನೀರು ಹೋಗುತ್ತೆ. ಸೊ ಇದು ಒಂದು ನಿಮಗೆ ನೀರಿನ ಬಳಕೆ ಬಗ್ಗೆ ಗೊತ್ತಾಯಿತು. ಇದು ಖರ್ಚು ಎಷ್ಟು ಬರುತ್ತೆ, ಎಲ್ಲರೂ ಕೇಳ್ತಾರೆ ಎಷ್ಟು ಖರ್ಚು ಬರುತ್ತೆ ಅಂತ ಕೇಳ್ತಾ ಇರ್ತಾರೆ. ಸೊ ನೋಡಿ, ಈ ಒಂದು ಸಿಸ್ಟಮ್ ಮಾಡ್ಬೇಕಾದ್ರೆ ಈ ಟಾರ್ಪಲ್ ಖರ್ಚೆ ಅವ್ರಿಗೆ ಸುಮಾರು 30,000-35,000 ಸಾವಿರ ಖರ್ಚು ಬಂದಿದೆ ಟಾರ್ಪಲ್ಲಿಗೆ. ಸೊ JCB ಖರ್ಚು ಏನು ಇಷ್ಟು ಗುಂಡಿ ಹೊಡೆದು ಇಷ್ಟು ಆಳ 15 ಅಡಿ ಆಳ ಹೊಡೆದು 12 ಅಡಿ ಮತ್ತು 20 ಅಡಿ ಉದ್ದ ಮಾಡಿದ್ದಾರೆ ಅವರು. ಈ ಕೆಲಸಕ್ಕೆ ಸರಿಸುಮಾರು 15,000-18,000 ಸಾವಿರ ಅಷ್ಟು JCB ಖರ್ಚು ಬಂದಿದೆ. ಜೊತೆಗೆ ಒಂದು ಸಬ್ಮರ್ಸಿಬಲ್ ಮೋಟ್ರ್ ಕೂಡ ಹಾಕಿದ್ದಾರೆ. ಅವ್ರ ಹತ್ರ ಇದ್ದಂಥ ಹಳೆ ಮೋಟ್ರನ್ನ ಅವ್ರು ಬಳಸ್ಕೊಂಡಿರೋದ್ರಿಂದ ಆ ಖರ್ಚು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗಿದೆ. ಸೊ ಅಂದಾಜು ವೆಚ್ಚ ಸರಿಸುಮಾರು ಒಂದು 50,000 ರೂಪಾಯಿಗಳಲ್ಲಿ ಸಂಪೂರ್ಣವಾಗಿ ಈ ಸಿಸ್ಟಮ್ ರೆಡಿ ಆಗುತ್ತೆ. ಸೊ ನೀವು ಒಂದು ಸಲ ಇದು ಸಿಸ್ಟಮ್ ರೆಡಿ ಮಾಡ್ಕೊಂಬಿಟ್ರೆ, ನಾವು ಬೇಸಿಗೆಯಲ್ಲಿ ನಾವು ಟ್ಯಾಂಕರ್ ಕರೆಸಿ ನೀರು ಹೊಡಿಸ್ತೀವಿ ಅನ್ನೋಂಥದ್ದು ಅಥವಾ ಬೇರೆ ಪ್ರಯತ್ನಗಳನ್ನ ಹೆಚ್ಚಿಗೆ ನೀರಿಗೆ ನಾವು ಖರ್ಚು ಮಾಡೋಕ್ಕಿಂತ ಈ ಥರ ಒಂದು ಸಿಸ್ಟಮ್ ಮಾಡಿಕೊಂಡ್ರೆ ನಿಮಗೆ ಪರ್ಮನೆಂಟ್ ಆಗಿರುತ್ತೆ. ಮತ್ತು ನೋಡಿ, ಇವರು ಬದನ ಎತ್ತರ ಮಾಡಿದ್ದಾರೆ. ಸೊ ಹಾಗಾಗಿ ಸುಲಭವಾಗಿ ಯಾರೋ ಅಷ್ಟು ಈಸಿಯಾಗಿ ಹೋಗೋಕ್ಕಾಗಲ್ಲ. ಸೊ ಇದು ಒಂದು ಪ್ರೊಟೆಕ್ಷನ್ ಆಯಿತು. ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಲಿ ಥರ ಕೂಡ ಮಾಡ್ಕೋಬೋದು. ಗ್ರೀನ್ ನೆಟ್ ಹಾಕ್ಬಿಟ್ಟವ್ರಿಗೆ ಇದೊಂಥರ ಬೇಲಿ ಥರನೂ ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ ರೈತರು ನೀವು ಸ್ವಲ್ಪ ಬುದ್ಧಿವಂತರಾಗಿ ನಿಮ್ಮ ಜಮೀನಲ್ಲಿರುವಂಥ ಸಣ್ಣ ಜಾಗನ, ತುಂಬ ದೊಡ್ಡ ಜಾಗ ಅಲ್ಲ, ಸಣ್ಣ ಜಾಗ, ಬರೀ 20 ಅಡಿ ಆಗಲ್ಲ ಅಷ್ಟೇ, ಈ ಕಡೆ ಒಂದು 12 ಅಡಿ, ಈ ಸಣ್ಣ ಜಾಗದಲ್ಲಿ ನೀವೊಂದು ಈ ಥರ ಒಂದು ನೀರಿನ ಸಿಸ್ಟಮ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು 3-4 ದಿನಕ್ಕೆ ನಿಮ್ಮ ತೋಟಕ್ಕೆ ಬೇಕಾದಷ್ಟು ನೀರನ್ನು ನೀವು ಬಳಸ್ಬೋದು. ಹಾಗಾಗಿ ರೈತಗಳು ಈ ಥರ ಒಂದು ವ್ಯವಸ್ಥೆನ ನೀವು ಮಾಡಿಕೊಂಡ್ರೆ ನಿಮಗೂ ಕೂಡ ಅನುಕೂಲ ಆಗುತ್ತೆ. ಟ್ಯಾಂಕರ್ಗಳ ಮೇಲಿನ ನೀರಿನ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಮಳೆಗಾಲದಲ್ಲಿ ನೀರು ಶೇಖರಣೆ ಆಗುತ್ತೆ. ಈ ಎಲ್ಲ ಉದ್ದೇಶನ ಈ ಥರ ಮಾಡೋಕ್ಕೆ ಬಳಸಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ.